ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆರಂಭ ಆಗಿದೆ. ಸಿಜೆ ರಾಯ್ ಕೇಸ್ ಆ ರಾಜಕಾರಣಿಗೂ ಎದುರಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದ್ದಿದೆ. ಸಾಯುವ ಮುನ್ನ 9 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ಸಿಜೆ ರಾಯ್. ಡೆತ್ ನೋಟ್ ನಲ್ಲಿ ಹಲವರ ಹೆಸರುಗಳನ್ನ ಉಲ್ಲೇಖಿಸಿದ್ದಾರೆ ರಾಯ್. ಅದರಲ್ಲಿ ರಾಜಕಾರಣಿಯ ಹೆಸರು ಕೂಡ ಉಲ್ಲೇಖಿಸಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜಕಾರಣಿಗೂ ಮುಟ್ಟುತ್ತಾ ವಿಚಾರಣೆಯ ಬಿಸಿ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. 9 ಪುಟಗಳ ಡೆತ್ ನೋಟ್ ರಾಯ್ ಬರೆದಿಟ್ಟಿರೋ ಅಂತದ್ದು, ಅದರಲ್ಲಿ ರಾಜಕಾರಣಿಯ ಹೆಸರು ಕೂಡ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿ. ಹಾಗಾದ್ರೆ ಈಗ ವಿಚಾರಣೆ ವೇಳೆ ಆ ರಾಜಕಾರಣಿಗೂ ವಿಚಾರಣೆಯ ಬಿಸಿ ಮುಟ್ಟುತ್ತಾ ಅಂತ? ಖಂಡಿತವಾಗ್ಲೂ ಮಧುಸೂದನ್, ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ಸಾಕಷ್ಟು ಜನರ ಹೆಸರು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅವರು ಆತ್ಮಹತ್ಯೆಗೂ ಮುನ್ನ ಸುಮಾರು 9 ಪುಟಗಳ ಡೆತ್ ನೋಟ್ ಅನ್ನ ಬರೆದಿರ್ತಾರೆ. ಅದರಲ್ಲಿ ಯಾರ್ಯಾರು ತನಗೆ ಎಷ್ಟೆಷ್ಟು ಹಣವನ್ನ ಕೊಡಬೇಕು, ಜೊತೆಗೆ ಯಾರಿಂದ ಮೋಸ ಆಗಿದೆ, ಹೀಗೆ ಸಾಕಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲೂ ರಾಜಕಾರಣಿಯ ಹೆಸರು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಂದ್ರೆ ಮುಂದೆ ತನಿಖೆಗೆ ಬೇಕಾದ್ರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು, ಅಂದ್ರೆ ರಾಜಕಾರಣಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರ ಒಂದು ಹೇಳಿಕೆಯನ್ನ ಕೂಡ ಪಡೆಯಲಾಗುತ್ತೆ. ಈಗಾಗಲೇ ಅಶೋಕ್ ನಗರ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಅದಾದ ಬಳಿಕ ಪ್ರಕರಣದ ತನಿಖೆಯನ್ನ SITಗೆ ಹಸ್ತಾಂತರ ಮಾಡಲಾಗಿತ್ತು. ಈಗಾಗಲೇ ಅಶೋಕ್ ನಗರ ಪೊಲೀಸರಿಂದ ಪ್ರಕರಣದ ಅಂದ್ರೆ ಅವ್ರು ಏನೇನ್ ತನಿಖೆ ಮಾಡಿದ್ದಾರೆ ಅದರ ಕಂಪ್ಲೀಟ್ ಒಂದು ಫೈಲ್ ಅನ್ನ ಕೂಡ ಈಗಾಗಲೇ SIT ಅಧಿಕಾರಿಗಳು ತರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. SIT ಅಧಿಕಾರಿಗಳು ಸುಮಾರು 9 ಪುಟಗಳ ಡೆತ್ ನೋಟ್ ಏನಿದೆ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಅವರು ಯಾರ್ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಜೊತೆಗೆ ಅವರು ಮಾಡ್ತಾ ಇರುವಂತಹ ಆರೋಪ ಏನು, ಹೀಗೆ ನಾನಾ ವಿಚಾರಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಾಜಕಾರಣಿಯ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಾಯ್ ಜೊತೆ ರಾಜಕಾರಣಿಯ ಒಡನಾಟ ಎಂತದ್ದು, ಜೊತೆಗೆ ಯಾವ ಉದ್ಯಮದಲ್ಲಿ ಅವರು ಹಣವನ್ನ ಹೂಡಿಕೆ ಮಾಡಿದ್ರು, ಅದಾದ ಬಳಿಕ ಏನೆಲ್ಲ ಕಾನ್ವರ್ಜೇಷನ್ ಆಯ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಯ್ ಅವರ ಪುತ್ರ ರೋಹಿತ್ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ. ಘಟನೆ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಕೊನೆಯ ಬಾರಿಗೆ ಅವರು ತನ್ನ ತಾಯಿಗೆ ಕರೆ ಮಾಡಿದ್ರು ರಾಯ್ ಅವರು. ಹಾಗಾಗಿ ಆ ತಾಯಿಯ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೇಳೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕಾರಣಿಯ ಹೆಸರನ್ನ ಏನು ಉಲ್ಲೇಖ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳಿಗೆ ಅವರ ಒಂದು ಹೇಳಿಕೆ ಬೇಕಾದಲ್ಲಿ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ CK ರಾಯ್ ಅವರ ಜೊತೆ ಅವರ ಒಡನಾಟ ಎಂತದ್ದು, ಜೊತೆಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳನ್ನ ನಡೆಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಹಿಂದಿನ ಕಾರಣವನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ SIT ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.